ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಚಾರ್ಜ್ ಶೀಟ್ ಪ್ರಕಾರ A2 ದರ್ಶನ್ A1 ಆದ್ರ 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಸ್ಪಿ ಚಂದನ್ ಕುಮಾರ್ ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿರೋ ಪವಿತ್ರ ತನಿಖೆ ನಂತರ ದರ್ಶನ್ ಪಾತ್ರ ಹೆಚ್ಚಾಗಿರುವ ಹಿನ್ನೆಲೆ ಹೀಗಾಗಿ ದರ್ಶನ್ A1 ಆಗುವುದು ಬಹುತೇಕ ಫಿಕ್ಸ್ ಅಂತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A1 ಆಗುವುದು ಕನ್ಫರ್ಮ್ ಎನ್ನುತ್ತಿದ್ದಾರೆ. ಚಾರ್ಜ್ ಶೀಟ್ ಪ್ರಕಾರ A2 ದರ್ಶನ್ A1 ಆದ್ರ ಹೇಗೆ? 24ನೇ ACMM ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಎಸ್ಪಿ ಚಂದನ್ ಕುಮಾರ್ ರಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು 4800 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A1 ಆಗಿರೋ ಪವಿತ್ರ ಗೌಡ ತನಿಖೆ ನಂತರ ದರ್ಶನ್ ಪಾತ್ರ ಹೆಚ್ಚಾಗಿರುವ ಹಿನ್ನೆಲೆ ಹೀಗಾಗಿ ದರ್ಶನ್ನ A1 ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗುತ್ತಿದೆ.